90s ಕಿಡ್ಸ್‌ಗೆ ಇದು ಫೇವ್ರೇಟ್ ಸ್ವೀಟು. ಅಣ್ಣ ₹1ಗೆ 4 ಪೇಡ ಬರ್ತಾವಲ್ರಿ ಅವು ಕೊಡ್ರಿ ಅಂತ ನಾವು ಕೇಳ್ತಿದ್ವಿ. ನೀವು ಈ ಸ್ವೀಟ್‌ಗೆ ಏನಂತ ಹೇಳ್ತೀರಾ ಅಂತೇಳಿ ಇದನ್ನು ಮನೆಯಲ್ಲಿ ಸಿಂಪಲಾಗಿ ಮಾಡ್ಬೋದು. ಅವಾಗೆಲ್ಲ ಅಂಗಡಿಯಲ್ಲಿ ₹1 ಕೊಟ್ಟರೆ 4 ಕೊಡ್ತಿದ್ರು, ಅಂದರೆ 25 ಪೈಸಕ್ಕೊಂದು. ನೀವು ಎಷ್ಟು ರೂಪಾಯಿದು ತಿಂದಿದ್ದೀರಾ? ನಾವೆಲ್ಲ 4 ಆಣೆಗೆ ಒಂದು ತಿಂದಿದ್ದೀವಿ. ನಿಮಗೆಲ್ಲ ಎಷ್ಟು ರೂಪಾಯಿಗೆ ನೀವು ತಿಂದಿದ್ದು ಸ್ಟಾರ್ಟ್ ಮಾಡಿದ್ದು ಎಷ್ಟು ರೂಪಾಯಿಗೆ ಅಂತ ನೀವು ಕಾಮೆಂಟ್ ಮೂಲಕ ತಿಳಿಸ್ರಿ. ಬನ್ನಿರಿ ಸಿಂಪಲಾಗಿ ಹೇಗೆ ಮಾಡ್ಬೋದು 90s ಕಿಡ್ಸ್ ಫೇವ್ರೇಟ್ ಸ್ವೀಟ್ ಅಂತ ನೋಡೋಣ. ಇದೇ ಮೆಜರ್ಮೆಂಟಲ್ಲಿ ಮಾಡ್ಕೊಳ್ಳಿ. ನೋಡಿ, ಅರ್ಧ ಕಪ್ಪಲ್ಲಿ ನಾನು ಸಕ್ಕರೆ ತೊಗೊಂಡಿದ್ದೀನಿ, ಅದನ್ನು ಪೌಡ್ರ್ ಮಾಡಿದ್ದೀನಿ. ಜೊತೆಗೆ ಒಂದು 4 ಏಲಕ್ಕಿನ ಹಾಕಿದ್ದೀನಿ, ಅಂದರೆ ಒಂದು 4 ಕಾಳು ಏಲಕ್ಕಿನ ಹಾಕಿದ್ದೀನಿ. ಒಂದು 2 ಏಲಕ್ಕಿ ತೊಗೊಳ್ಳಿ ನೀವು. ಇದನ್ನು ನುಣ್ಣಗೆ ಪೌಡ್ರ್ ಮಾಡಿ ಇಟ್ಕೊಳ್ಳಿ. ಅರ್ಧ ಕಪ್ಪೇ ತೊಗೊಳ್ಳಿ, ಜಾಸ್ತಿ ಬೇಡ. ನೋಡಿ, ನಂತರ 1 ಕಪ್ ಇಲ್ಲಿ ಮೈದಾ ತೊಗೊಂಡಿದ್ದೀನಿ. ನೋಡಿ, ಕರೆಕ್ಟಾಗಿ 1 ಕಪ್ಪು ಮೈದಾ. ನಾನು ಯಾವ ಕಪ್ಪಲ್ಲಿ ನಾನು ಸಕ್ಕರೆ ತೊಗೊಂಡೋ ಅದೇ ಕಪ್ಪಲ್ಲಿ ಈಗ, ಅಂದರೆ ಅರ್ಧ ಕಪ್ಪಲ್ಲಿ 3/4 ಕಪ್ಪಷ್ಟು ನಾನು ಇಲ್ಲಿ ಮನೇಲಿ ಮಾಡಿರುವಂಥ ತುಪ್ಪ ತೊಗೊಂಡಿದ್ದೀನಿ. ಅಳತೆ ಕರೆಕ್ಟಾಗಿ ಬರುತ್ತೆ ನಿಮಗೆ. ಮತ್ತು ಇಷ್ಟೇ ಐಟಮ್ ಮತ್ತೇನು ಹಾಕಬೇಕು ಅಂತಿಲ್ಲ. ಈಗ ಜಸ್ಟ್ ನಾವು ಒಂದು ಪ್ಯಾನ್ನ ತೊಗೋಬೇಕು. ಪ್ಯಾನ್ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ನಾವು ತುಪ್ಪ ತೊಗೊಂಡಿದ್ವಲ್ಲ, ಆ ತುಪ್ಪನ ಹಾಕಿ. ತುಪ್ಪ ಜಾಸ್ತಿ ಹಾಕಬಾರ್ದು, ಯಾಕಂದರೆ ಮೆತ್ತಗಾದರೆ ನಂತರದಲ್ಲಿ ಪೇಡ ನಮಗೆ ಬರೋದಿಲ್ಲ. ನೋಡಿ, ಈಗ ಅದಕ್ಕೆ ನಾನು ತುಪ್ಪಕ್ಕೆ ಈಗ ನಾನು ಮೈದಾನ ಹಾಕ್ತಿದ್ದೀನಿ. ಈಗ ಮೈದಾ ಎಲ್ಲಿವರೆಗೆ ಹುರಿಬೇಕು ಅಂದರೆ, ಈ ತುಪ್ಪ ಏನು ಹಾಕಿದ್ದೀವಲ್ಲ ತುಪ್ಪ ಬಿಟ್ಕೋಬೇಕು. ಮಧ್ಯದಲ್ಲಿ ನಮಗೆ ಹೇಗೆ ಅನಿಸುತ್ತೆ ಅಂದರೆ, ಈ ತುಪ್ಪ ಹಾಕಿದ್ವಲ್ಲ ಕಡಿಮೆ ಆಯಿತೇನೋ, ಇನ್ನೊಂದು ತುಪ್ಪ ಹಾಕೋಣೇನೋ ಅಂತ ನಮಗೆ ಆ ಒಂದು ಫೀಲಿಂಗ್ ಬಂದುಬಿಡುತ್ತೆ. ಯಾಕಂದರೆ ಅಷ್ಟೊತ್ತು ಹುರಿಬೇಕು ಇದನ್ನು. ನಾನು ಕಮ್ಮಿ ಅಂದರೆ ಒಂದು 20 ನಿಮಿಷ ಹುರಿದಿದ್ದೀನಿ. ನಾನು ಇಲ್ಲಿ ಒಲೆ ಹಚ್ಚಿದ್ದೀನೋ ಇಲ್ಲೋ ಅಂತ ನಾನು ಬ್ಯಾಟ್ರಿ ತೆಗೆದು ನೋಡಬೇಕು. ಯಾಕಂದ್ರೆ ಅಷ್ಟು ಸಣ್ಣ ಬೆಂಕಿ ಇಟ್ಟು ಹುರಿಬೇಕು ಇದನ್ನು. ದೊಡ್ಡ ಬೆಂಕಿ ಇಟ್ಟು ಹುರಿದ್ರೆ ಒಂದು 2 ನಿಮಿಷಕ್ಕೆ ಮುಗ್ದೋಗ್ಬಿಡುತ್ತೆ, ಅಂದರೆ ಕಪ್ಪಾಗ್ಬಿಡ್ತೈತಿ. ಅದಾದಮೇಲೆ ಹೊಸಿಯದೆ. ಆದರೆ ಏನು ಮಾಡಬೇಕು ಅಂದರೆ, ಸಣ್ಣ ಉರಿ ಹಿಡ್ಕೊಂಡು ಒಂದು 20 ನಿಮಿಷ ಆದರೂ ಹುರ್ಕೋಬೇಕು. ಎಲ್ಲಿವರೆಗೆ ನಮ್ಮ ತುಪ್ಪ ಬಿಟ್ಕೊಂಡಿದ್ದು ಮೆತ್ತಗಾಗಲ್ಲೋ ಅಲ್ಲಿವರೆಗೆ ಹುರಿಬೇಕು. ಕೈ ನೋವು ಬರುತ್ತೆ ಒಂದೊಂದ್ಸರಿ ಇದು ಹುರಿತಾ ಅಷ್ಟು. ಅಂದರೆ ಏನಾಗುತ್ತೆ ಅಂದರೆ, ನಮಗೆ ಮಾಡೋ ಪ್ರಯತ್ನ ಸ್ವಲ್ಪ ಲಾಂಗ್ ಅನಿಸ್ಬೋದು, ಆದರೆ ತಿನ್ನೋಕೆ ಮತ್ತು ತುಂಬಾ ಚೆನ್ನಾಗಿರುತ್ತೆ. ನಮಗೆ ಏನು 90s ಕಿಡ್ಸ್ ಅಂದ್ವಲ್ಲ ನಾವು, ಅದೇ ಒಂದು ಫೀಲಿಂಗ್ ಬರುತ್ತೆ. ಆವಾಗ ತಿಂತಿದ್ದು ಪೇಡ, ನಾವು ಮನೇಲಿ ಮಾಡಿದ ಪೇಡ ಸೇಮ್ ರುಚಿ ಬರುತ್ತೆ. ನೋಡಿ, ಇಲ್ಲಿ ನಾನು ಸ್ವಲ್ಪ ವೀಡಿಯೋನ ಕೂಡ ನಾನು ಕಟ್ ಮಾಡಿದ್ದೀನಿ. ಯಾಕಂದರೆ ಅಷ್ಟು ಹೊತ್ತು 20 ನಿಮಿಷಗಟ್ಟಲೆ ನಾನು ವೀಡಿಯೋನ ಹಾಕಿಬಿಟ್ರೆ ನನ್ನ ವೀಡಿಯೋ ಯಾರು ನೋಡೋದಿಲ್ಲ, ಮತ್ತು ನನಗೆ ಸಬ್ಸ್ಕ್ರೈಬ್ ಯಾರು ಆಗೋಲ್ಲ, ಲೈಕು ಕೊಡೋದಿಲ್ಲ. ಬೋರಿಂಗ್ ಇಡೋದು ಅಂತ ಹೋಗ್ಬಿಡ್ತಾರೆ ಸುಮ್ಮನೆ. ಅದಕ್ಕೆ ಸ್ವಲ್ಪ ಕಟ್ ಮಾಡಿ ಕೂಡ ಹಾಕಿದ್ದೀನಿ ನಾನು. ದಯವಿಟ್ಟು ವೀಡಿಯೋ ನೋಡ್ತಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಅಂತ ತುಂಬ ಸರಿ ಹೇಳ್ತೀನಪ್ಪ. ನೀವು ವೀಡಿಯೋ ನೋಡ್ತೀರಾ, ಆದರೆ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿಲ್ಲ, ಶೇರು ಮಾಡಲ್ಲ, ಫಾಲೋನು ಮಾಡ್ಕೊಳೋದಿಲ್ಲ. ಇರಲಿ, ಪರವಾಗಿಲ್ಲ, ನನ್ನ ಖುಷಿಗೊಂದು ನಾನು ವೀಡಿಯೋ ಹಾಕ್ಕೊಳ್ತೀನಿ. ಇಷ್ಟ ಆದರೆ ಫಾಲೋ ಮಾಡ್ಕೊಳ್ಳಿ ದಯವಿಟ್ಟು. ಇಲ್ಲಿ ನೋಡಿ, ಹುರಿತಾ ಒಂದು ಕನಿಷ್ಠ ಅಂದ್ರೂ 10 ನಿಮಿಷದ ಮೇಲಾಗಿದೆ. ಹೀಗೆ ಹುರಿತಾ ನಮಗೆ ಗೊತ್ತಾಗುತ್ತೆ, ಸ್ವಲ್ಪ ತುಪ್ಪ ಬಿಟ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ನಂತರ ಸ್ವಲ್ಪ ಮೆತ್ತಗಾಗುತ್ತೆ, ಅಲ್ಲಿವರೆಗೆ ಹುರ್ಕೊಳ್ಳಿ. ನಿಮ್ಮ ಬೆಂಕಿ ಅಂತೂ ದೊಡ್ಡ ಮಾಡೋಕ್ಕೆ ಹೋಗಲೇಬೇಡಿ. ಸಣ್ಣದೇ ಉರಿಯಲ್ಲಿ ನಾವು ಇದನ್ನು ಹುರ್ಕೋಬೇಕು. ಘಮ ಘಮ ಅಂತ ಪರಿಮಳ ಬರುತ್ತೆ. ನಾವು ಹುರಿತಾ ಏನು ಅನಿಸುತ್ತೆ ಅಂದರೆ, ನಾವು ಕಡಲೆ ಹಿಟ್ಟು ಹಾಕಿದ್ದೀವೇನೋ ಅಂತ ಆ ಫೀಲಿಂಗ್ ಬರುತ್ತೆ. ಯಾಕಂದರೆ ಅದೇ ಪರಿಮಳ ಬರುತ್ತೆ ನಂತರದಲ್ಲಿ. ಕಡಲೆ ಹಿಟ್ಟಿನ ಮಾಡ್ಬೋದೇನೋ ಗೊತ್ತಿಲ್ಲ, ಆದರೆ ನಮಗೆ ಈ ಸ್ವೀಟ್ ಮಾಡಬೇಕಾಗಿರೋದು ನಾವು ಮೈದಾ ಹಿಟ್ಟಲ್ಲೇ ಮಾಡಬೇಕು. ನೋಡಿ, ಇವಾಗ ನೋಡಿ ಈ ರೀತಿಯಾಗಿ ಸ್ವಲ್ಪ ಉದ್ರಾಗಿದೆ. ಇವಾಗ ಬರ್ತಾ ಏನಾಗುತ್ತೆ, ಅದು ಎಲ್ಲ ಮೆತ್ತಗಾಗುತ್ತೆ. ನೋಡಿ, ಪ್ರೆಸ್ ಮಾಡಿದ್ರೆ ನಮಗೆ ಅನಿಸುತ್ತೆ ಸ್ವಲ್ಪ ಗಟ್ಟಿ ಆಗ್ತಾ ಬಂದಿದೆ, ಅಂದರೆ ಕೂಡ್ತಾ ಬಂದಿದೆ ಅಂತ. ಇದು ಸ್ವಲ್ಪನೇ ಹಾಕ್ಕೊಳ್ಳಿ. ಮತ್ತು ಅಪ್ಪಿತಪ್ಪಿನೂ ಜಾಸ್ತಿ ತುಪ್ಪ ಹಾಕೋಕೆ ಹೋಗ್ಬೇಡಿ. ನಿಮಗೆ ಜಾಸ್ತಿ ಗಟ್ಟಿ ಅನ್ನಿಸ್ತು ಅಂದರೆ ಬೇಕಾದರೆ ಒಂದು 2 ಚಮಚ ತುಪ್ಪ ಹಾಕ್ಕೊಳ್ಳಿ. 2 ಚಮಚ ಅಷ್ಟೇ, ಜಾಸ್ತಿ ಬೇಡ. 2 ಚಮಚ ತುಪ್ಪ ಹಾಕ್ಕೊಳ್ಳಿ. ಇಲ್ಲ ಕರೆಕ್ಟ್ ಇದೆ ಅಂದರೆ ಪರವಾಗಿಲ್ಲ. ಯಥೇಚ್ಛವಾಗಿ ತುಪ್ಪ ಹಾಕಿದ್ರೆ ಏನಾಗುತ್ತೆ, ನಂತರದಲ್ಲಿ ನಾವು ಕಟ್ ಮಾಡೋಕ್ಕಾಗೋದಿಲ್ಲ. ಆ ತುಪ್ಪ ಹಾಗೇ ಇದ್ದಿರುತ್ತೆ, ಮೈಸೂರು ಪಾಕ್ ಥರ ಆಗಿಬಿಡುತ್ತೆ ಅದು. ಅದರಿಂದ ನಮಗೆ ಈ ರೀತಿಯಾಗಿ ಅಂದರೆ ನಮಗೆ ಬಾಯಲ್ಲಿಟ್ಟರೆ ಕರಗುತ್ತಲ್ಲ ಪೇಡ, ಆ ರೀತಿ ಸಿಗೋದಿಲ್ಲ ಅದು ಜಾಸ್ತಿ ತುಪ್ಪ ಹಾಕಿಬಿಟ್ರೆ. ನಾನು ಹೇಳ್ದಂಗೆ ಬೇಕು ಅನಿಸಿದರೆ 1-2 ಚಮಚ ಮಧ್ಯದಲ್ಲಿ ಈ ಒಂದು ಟೈಮಲ್ಲಿ ನೀವು ಹಾಕ್ಕೋಬೋದು, ಅಂದರೆ ಕರೆಕ್ಟಾಗಿ ನಿಮಗೆ ಒಂದು ಅಳತೆ ಸಿಗುತ್ತೆ. ನೋಡಿ, ಈ ರೀತಿ ನಾವು ಹುರಿತಾ ಸುಮಾರು 1/4 ಗಂಟೆ ಆಗಿದೆ ಈಗ. ಅಂದರೆ ನಾನು ಸ್ವಲ್ಪ ವೀಡಿಯೋನ ಸ್ವಲ್ಪ ಫಾಸ್ಟ್ ಮಾಡಿದ್ದೀನಿ. ನೋಡಿ, ನೀವು ಈ ನಾನ್ ಸ್ಟಿಕ್ ತೊಗೊಂಡ್ರೆ ನಿಮಗೆ ಚೆನ್ನಾಗಿ ಅನಿಸುತ್ತೆ, ಯಾಕಂದರೆ ತುಪ್ಪ ಬೇಗ ಬಿಟ್ಕೊಡುತ್ತೆ ನಾನ್ ಸ್ಟಿಕ್ಕಲ್ಲಿ. ನಂತರ ನಾನ್ ಸ್ಟಿಕ್ ಜಾಸ್ತಿ ಯೂಸು ಮಾಡೋದಿಲ್ಲ ನಾನು, ಕಡಿಮೆನೇ. ಅದರಿಂದ ನಾನು ಈ ಸ್ಟೀಲಿನ ಪ್ಯಾನಲ್ಲಿ ನಾನು ಇದನ್ನು ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ಇಷ್ಟೇ ಒಂದು ಕಪ್ಪಲ್ಲಿ ಮೈದಾ ಹಿಟ್ಟಲ್ಲಿ ಸುಮಾರು ಒಂದು 20-30 ಪೇಡ ಮಾಡ್ಕೋಬೋದು ನಾವು, ಸಣ್ಣದು, ಅಂದರೆ ಆ ಸೈಜಲ್ಲಿ. ಇಲ್ಲ ನೀವು ಯಾರಿಗಾರು ಗಿಫ್ಟ್ ಕೊಡ್ತೀರಾ ಅಂತ ಸ್ವಲ್ಪ ದೊಡ್ಡ ಮಾಡ್ತೀರಾ ಅಂದರೆ ಮಾಡ್ಕೋಬೋದು. ಇವಾಗ ನೋಡಿ, ಒಂದು 1/4 ಗಂಟೆ ಮೇಲಾಗಿದೆ ಈಗ. ಈ ರೀತಿ ಕೂಡ್ತಾ ಬಂದಿದೆ ಈಗ. ಸ್ವಲ್ಪ ಹೊತ್ತು ಆಗಿಬಿಟ್ರೆ ಚೆನ್ನಾಗಿ ಕೂಡುತ್ತೆ. ನಾನು ಮಧ್ಯದಲ್ಲಿ ಮತ್ತೆ ತುಪ್ಪ ಹಾಕಿಲ್ಲ. ಬೇಕು ಅನ್ನಿಸ್ತವರು ಹಾಕ್ಕೊಳ್ಳಿ, ಮತ್ತೇನು ಹೇಳಿದ್ದೇ ಹೇಳ್ತೀಯಾ ಅಂತ ಅನ್ಬೇಡ್ರಿ. ಕರೆಕ್ಟಾಗಿ ನಿಮಗೆ ಗೊತ್ತಾಗಲಿ ಅಂತ ಹೇಳ್ತಾ ಇದ್ದೇನೆ ಅಷ್ಟೇ. ನೋಡಿ, ಕಲರ್ ಕೂಡ ಈಗ ಸ್ವಲ್ಪ ಚೇಂಜ್ ಆಗಿದೆ ಪೇಡದ್ದು. ಇವಾಗ ಪರಿಮಳ ಕೂಡ ಘಮ ಘಮ ಅಂತ ಪರಿಮಳ ಬರ್ತಾಯಿದೆ ತುಪ್ಪದ್ದು, ಹಾಗೂ ಒಂದು ನಾವೇನದು ಮೈದಾ ಹುರಿದ್ವಲ್ಲ ಅದರದ್ದು ಪರಿಮಳ ತುಂಬ ಚೆನ್ನಾಗಿ ಬರ್ತಾಯಿದೆ. ಇಲ್ಲಿ ನೋಡಿ, ಒಂದು ಸ್ವಲ್ಪ ಹೊತ್ತಾದಮೇಲೆ ಈ ರೀತಿಯಾಗಿದೆ. ಇನ್ನೂ ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಟೋಟಲ್ ಒಂದು 20 ನಿಮಿಷನಾದರೂ ಹುರ್ಕೊಂಡಿದ್ದೀನಿ ಇದನ್ನು, ಕಡಿಮೆ ಅಂದ್ರೂ. ನೋಡಿ, ಈ ರೀತಿ
ಈಗ ಕರೆಕ್ಟಾಗಿ ನೋಡಿ ಈ ರೀತಿಯಾಗಿದೆ. ಈಗ ನಾವು ತಿರುಗಿಸಿದ್ರೆ ಈ ರೀತಿ ಅಂಟ್ಕೊಳ್ತಾ ಇದೆ. ಈ ರೀತಿಯಾಗಿರಬೇಕು ನಮಗೆ. ನಂತರ ಇದನ್ನು ನಾವು ಇಲ್ಲೇ ಬಿಡಬಾರ್ದು, ಇದನ್ನೊಂದು ಪ್ಲೇಟಿಗೆ ಹಾಕ್ಕೋಬೇಕು. ನೋಡಿ ಇವಾಗ ಕರೆಕ್ಟಾಗಿ ಆಗಿದೆ, ಹದಕ್ಕೆ ಬಂದಿದೆ. ಈ ಹದಕ್ಕೆ ಬಂದರೆ ಅಷ್ಟೇ ನಮಗೆ ಚೆನ್ನಾಗಿ ಬೇಡ ಅಂದರೆ ಬೆಂದಿರುತ್ತೆ, ಇಲ್ಲಾಂದರೆ ಹಿಟ್ಟು ಹಸಿ ವಾಸನೆ ಬಂದುಬಿಡುತ್ತೆ. ನೋಡಿ ಇವಾಗ ಕರೆಕ್ಟಾಗಿ ಆಗಿದೆ. ಇಷ್ಟಿದ್ರೆ ಸಾಕಾಗುತ್ತೆ. ಕಲರ್ ಕೂಡ ಚೇಂಜ್ ಆಗಿದೆ ಮತ್ತು ಹಿಟ್ಟೆಲ್ಲ ಬೆಂದಿದೆ. ನೋಡಿ ಈ ರೀತಿಯಾಗಿ ಆಗಬೇಕು. ಇಷ್ಟಾದರೆ ಸಾಕು ನಿಮಗೆ ಗೊತ್ತಾಗುತ್ತೆ ನಿಮಗೆ. ಅಂದರೆ ಹುರಿತಾ ಏನು ಅನಿಸ್ಬಿಡುತ್ತೆ ಅಂದರೆ ನಾವು ಹಾಕಿರೋದೇನೋ ತಪ್ಪಾಗಿಬಿಡ್ತೋ ಅಥವಾ ಅನಿಸ್ಬಿಡುತ್ತೆ ನಮಗೆ. ಏನು ತೊಂದರೆ ಇಲ್ಲ. ಅಕಸ್ಮಾತ್ ಹೇಳಿದಂಗೆ ಕಡಿಮೆ ಆದರೆ 1-2 ಚಮಚ ತುಪ್ಪನ ಹಾಕ್ಕೊಳ್ಳಿ. ಈ ರೀತಿಯಾಗಿ ಈಗ ಮುದ್ದೆ ಥರ ಮಾಡ್ಕೋಬೇಕು ನಾವು. ಇದನ್ನು ಇವಾಗೆ ಬಿಸಿ ಇರುವಾಗೆ ನಾವು ಮಾಡ್ಕೋಬೇಕು ಆ್ಯಕ್ಚುಲಿ. ಆದರೆ ಇವಾಗ ಕೈ ಹಾಕೋಕ್ಕಾಗೋದಿಲ್ಲ, ಅಷ್ಟು ಬಿಸಿ ಇರುತ್ತೆ ಇದು. ಯಾಕಂದರೆ 20 ನಿಮಿಷ ಹುರಿದಿದ್ದೀವಿ ಅಂದರೆ ಏನು ತಣ್ಣಗಿರೋಕ್ಕೆ ಸಾಧ್ಯನಾ? ಇಲ್ಲಲ್ವಾ? ಇವಾಗ ಇದನ್ನು ಒಂದು ಪ್ಲೇಟಿಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಅದರಲ್ಲೇ ಬಿಟ್ಬಿಟ್ರೆ ಪ್ಯಾನ್ ತುಂಬ ಬಿಸಿ ಇರುತ್ತೆ, ಕಪ್ಪಾಗಿಬಿಡುತ್ತೆ. ಆದ್ದರಿಂದ ಒಂದು ಪ್ಯಾನಿಗೆ ನಾನು ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ನಾನ್ ಸ್ಟಿಕ್ ಆದರೂ ಹಾಕ್ಕೋಬೇಕು, ಈ ತುಪ್ಪ ಹಚ್ಚಬೇಕು ಅಂತ ಏನೂ ಇಲ್ಲ. ಒಂದು ಪ್ಲೇಟಿಗೆ ಹಾಗೆ ಹಾಕ್ಕೋಬೋದು. ಯಾಕಂದರೆ ನಾವು ತುಪ್ಪ ಆಲ್ರೆಡಿ ಇದಕ್ಕೆ ಮಿಕ್ಸ್ ಮಾಡಿರ್ತೀವಲ್ಲ, ತುಪ್ಪ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಇವಾಗ ನಾನು ಒಂದ್ಸರಿ ನೋಡೋಣ ಅಂತ ಒಂದ್ಸರಿ ಮುಟ್ಬಿಟ್ಟೆ, ಏನು ಉರಿ ಬಂತು ಅಂದರೆ ಅಷ್ಟಿಷ್ಟ ಅಲ್ಲ. ನಂತರ ಈ ಸ್ವಲ್ಪ ತಣ್ಣಗಾಗಬೇಕು ಅಂತಿಲ್ಲ, ಇವಾಗೇ ಮಾಡ್ಕೋಬೇಕಂದ್ರೆ ಬಿಸಿ ಇರುವಾಗೆ ನಾವು ಇದನ್ನು ಕಟ್ಕೋಬೇಕು. ಇವಾಗ ನಾವೇನು ಸಕ್ಕರೆ ತೊಗೊಂಡಿದ್ವಲ್ಲ ನಿಮಗೆ ಕರೆಕ್ಟಾಗಿ ತೋರಿಸ್ತೀನಿ ನೋಡಿ. ಇದರಲ್ಲಿ ಅರ್ಧ ಕಪ್ಪು ಅಂದರೆ ಇಷ್ಟೇ, ಅಂದರೆ ನಾವು ಇದನ್ನು ಇದಕ್ಕೆ ಹಾಕಿದ್ವಲ್ಲ, ನಾವು ಅದನ್ನು ಏನದು ಏಲಕ್ಕಿ ಹಾಕಿದ್ವಲ್ಲ ಅದೇ ಪೌಡ್ರು ನೋಡಿ, ಅರ್ಧ ಕಪ್ ಕರೆಕ್ಟ್ ಇದೆ. ನಿಮಗೆ ಇದೇ ಅಳತೆಯಲ್ಲಿ ಹಾಕ್ಕೊಳ್ಳಿ, ಕರೆಕ್ಟಾಗಿ ಬರುತ್ತೆ ನಿಮಗೆ. ನೋಡಿ ಇವಾಗ ಇದನ್ನು ಆ್ಯಕ್ಚುಲಿ ಬೇಕಂದ್ರೆ ಕೈಯಿಂದನೇ ಮಿಕ್ಸ್ ಮಾಡ್ಕೋಬೇಕು, ಬಟ್ ಮುಟ್ಟೋಕ್ಕಾಗಿಲ್ಲ ನನ್ನ ಕೈಯಲ್ಲೇ. ಫಸ್ಟು ನಾನು ಸ್ಪ್ಯಾಚುಲದಿಂದ ಸ್ವಲ್ಪ ಇದನ್ನು ಮಿಕ್ಸ್ ಮಾಡ್ಕೊಂಡೆ, ಯಾಕಂದರೆ ಸಕ್ಕರೆ ಸ್ವಲ್ಪ ನಾರ್ಮಲ್ ತಣ್ಣಗಿತ್ತಲ್ವ, ಅಂದರೆ ಅದನ್ನು ಬಿಸಿ ಮಾಡಿಲ್ಲವಲ್ಲ, ಅದರಿಂದ ಸ್ವಲ್ಪ ಇದನ್ನು ಮಿಕ್ಸ್ ಮಾಡಿದ್ರೆ ನಮ್ಮ ಕೈಯಿಂದ ಮುಟ್ಟೋಕ್ಕಾಗ್ಬೋದು ಅಂಥೇಳಿ ನಾನು ಈ ರೀತಿ ಮಾಡಿಕೊಂಡೆ. ನಾನು ಕೆಲವೊಮ್ಮೆ ಯಾವಾಗಾದರೂ ಅಪರೂಪಕ್ಕೆ ತಿನ್ನಬೇಕು ಅನ್ನಿಸ್ದಾಗ ಅಷ್ಟೇ ಮಾಡ್ತೀನಿ. ಈಗ 6-7 ತಿಂಗಳಾಯ್ತು ನಾನು ಯಾವುದೂ ಮಾಡಿಲ್ಲ ಈ ರೀತಿ. ಅಂದರೆ ಮುಂಚೆ ಒಂದು ಸರಿ ಮಾಡಿದ್ದೆ ನಾನು, 1-2 ಸರಿ ಮಾಡಿದ್ದೇನೆ ಮುಂಚೆ, ನಂತರದಲ್ಲಿ ಮಾಡಿಲ್ಲ. ಇವಾಗ ನಾನು ವೀಡಿಯೋ ಹಾಕೋಣ ಮಾಡೋಣ ಅನ್ನಿಸ್ತು. ಇವತ್ತು ಕ್ರಿಸ್ಮಸ್ ಆದ್ದರಿಂದ ಏನಾದರೂ ಸ್ವೀಟ್ ಮಾಡೋಣ ಅನ್ನಿಸ್ತು, ಅದರಿಂದ ಇದನ್ನು ಮಾಡಿದ್ದೀನಿ ನಾನು. ನೋಡಿ ಈ ರೀತಿಯಾಗಿ ಇವಾಗ ಸ್ವಲ್ಪ ಸಕ್ಕರೆ ಮಿಕ್ಸ್ ಆದಮೇಲೆ ಸ್ವಲ್ಪ ತಣ್ಣಗಾಗಿದೆ ಅಷ್ಟೇ, ಜಾಸ್ತಿ ಅಲ್ಲ. ಈಗ ಬಿಸಿ ಇರುವಾಗೇ ಚಪಾತಿ ಹಿಟ್ಟನ್ನು ನಾದ್ತೀವಲ್ಲ ಹಂಗೆ ನಾದ್ಕೋಬೇಕು. ಮತ್ತು ನೀರು ಹಾಕೋಕ್ಕೆ ಹೋಗ್ಬಿಡಿ ಚಪಾತಿ ಹಿಟ್ಟು ಥರ ಅಂತ. ಇಷ್ಟೇ, ಇದನ್ನೇ ಸ್ವಲ್ಪ ನಾನೀಗ ಸರ್ಕಸ್ ಮಾಡೋಕ್ಕಾಗೋದಿಲ್ಲ ಕ್ಯಾಮ್ರಾಯಲ್ಲಿ ಇಟ್ಕೊಂಡು, ಅದರಿಂದ ಸ್ವಲ್ಪ ಕೆಳಗೆ ತೊಗೊಂಡು ನೋಡಿ ಈ ರೀತಿ 2 ಕೈಯಿಂದ ಉಜ್ಜಿ ನಾನು ಈ ರೀತಿ ಮೆತ್ತಗೆ ಮಾಡಿದ್ದೀನಿ. ಮತ್ತೇನು ಮಿಕ್ಸ್ ಮಾಡಿಲ್ಲ ಅದಕ್ಕೆ, ಮತ್ತು ತುಪ್ಪ ಗಿಪ್ಪ ಏನು ಮಿಕ್ಸ್ ಮಾಡಿಬಿಡಿ. ಅದನ್ನೇ ನಾವು ಚೆನ್ನಾಗಿ ಇದನ್ನು ನಾದ್ತಾ ಈ ಒಂದು ಲೆವೆಲಿಗೆ ಬಂದುಬಿಡುತ್ತೆ ಅದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈಗ ಇದನ್ನು ನಾವು ಒಂದು ಶೇಪ್ ತೊಗೋಬೇಕಲ್ಲ, ಅದಕ್ಕೆ ನಾನು ಇದೇ ಒಂದು ಅಂದರೆ ಸ್ಕ್ವೈರ್ ಇರೋದು ಯಾವುದೂ ಇರಲಿಲ್ಲ ನನ್ನ ಹತ್ರ, ಅದರಿಂದ ಇದು ಇನ್ನೊಂದು ಪ್ಲೇಟ್ ಇತ್ತು, ಇದರಲ್ಲೇ ನಾನು ಈಗ ಒಂದು ಶೇಪ್ ಕೊಡ್ಕೊಳ್ತೀನಿ. ನೋಡಿ ಸ್ವಲ್ಪ ತಟ್ಟಿ ಬಿಸಿ ಇರುವಾಗೆ ನಾವು ತಟ್ಕೋಬೇಕು, ನಂತರದಲ್ಲಿ ಪೌಡ್ರ್ ಆಗಿಬಿಡುತ್ತೆ ಎಲ್ಲ ನಮಗೆ. ನಂತರದಲ್ಲಿ ಮಾಡ್ಕೊಳ್ತೀರ ಅಂದರೆ ಆಗೋದಿಲ್ಲ. ಬಿಸಿ ಇರುವಾಗೆ ಈ ರೀತಿ ಸ್ವಲ್ಪ ನಾವು ನೋಡಿ ಕೈಗೆಲ್ಲ ಸ್ವಲ್ಪ ತುಪ್ಪ ಹಚ್ತಾ ಇದೆಯಲ್ಲ, ಈ ರೀತಿ ಸ್ಪ್ಯಾಚುಲದಿಂದ ಅಥವಾ ಕೈಯಿಂದಲೇ ಮಾಡ್ಕೋಬೋದು. ನಾನು ಇದ್ರ ಮಧ್ಯದಲ್ಲಿ ಕೆಳಗಡೆ ಒಂದು ಬಟರ್ ಪೇಪರ್ ಇಟ್ಟಿದ್ದೀನಿ, ಯಾಕಂದರೆ ನಂತರದಲ್ಲಿ ನಮಗೆ ಎತ್ತಕ್ಕೆ ಚೆನ್ನಾಗುತ್ತೆ. ಇಲ್ಲಾಂದರೆ ಒಂಥರ ಪ್ಲೇಟಿಗೆ ನಮಗೆ ಅಷ್ಟು ಸರಿ ಅನಿಸೋದಿಲ್ಲ. ನೋಡಿ ಇವಾಗ ಕರೆಕ್ಟಾಗಿ ಶೇಪ್ ಕೊಟ್ಟಿದ್ದೀನಿ. ನಾವು ಮೆತ್ತತೆ ಏನು ಅನ್ನಿಸ್ಬೋದು ನಿಮಗೆ, ಮೇಲ್ಗಡೆ ತುಪ್ಪ ಬಂದು ನಿಂತಿರುತ್ತೆ, ತೊಂದರೆ ಇಲ್ಲ. ನಂತರದಲ್ಲಿ 1 ಅವರ್ ಅಥವಾ 2 ಅವರ್ ಇದನ್ನು ಬಿಡಬೇಕು. ನೋಡಿ ಈ ರೀತಿ ನಾನು ಒಂದು ಸ್ಕ್ವೇರ್ ಶೇಪ್ನ ಕೊಟ್ಟಿದ್ದೀನಿ, ಸ್ಪ್ಯಾಚುಲಿಂದ ಕೊಟ್ಟಿದ್ದೀನಿ. ನಿಮಗೆ ತುಪ್ಪ ಬಿಟ್ಕೊಳ್ಳುತ್ತೆ ಮೇಲ್ಗಡೆ ಸ್ವಲ್ಪ, ಇಲ್ಲಾಂದರೆ ಬಿಸಿ ಇದೆಯಲ್ವಾ ಅನಿಸುತ್ತೆ. ನಂತರದಲ್ಲಿ 1.5 ಅವರ್ ಬಿಡ್ತೀನಿ ಇದನ್ನು. ನೋಡಿ ಈ ಒಂದು ಶೇಪ್ಗೆ ನಾನು ತೊಗೊಂಬಂದಿದ್ದೀನಿ. 1.5 ತಾಸು ಬಿಟ್ಟು ತೋರಿಸ್ತೀನಿ ಹೇಗಿದೆ ಅಂತ. ಈಗ ನೋಡಿ 1.5 ತಾಸಾಗಿದೆ, ಗಟ್ಟಿ ಕೂಡ ಆಗಿದೆ. ತುಪ್ಪ ಮೇಲ್ಗಡೆ ಇತ್ತಲ್ಲ ಕರೆಕ್ಟಾಗಿ ಆಗಿದೆ. ನೋಡಿ ನಾವು ಇಲ್ಲಿ ಬಟರ್ ಪೇಪರ್ ಹಾಕಿದ್ವಲ್ಲ, ಚೆನ್ನಾಗಿ ಬಿಟ್ಕೊಂಬರುತ್ತೆ ಈ ರೀತಿ. ನಮಗೆ ಕಟ್ ಮಾಡೋಕ್ಕೆ ಈಸಿ ಆಗುತ್ತೆ. ನೋಡಿ ಎಷ್ಟು ದೊಡ್ಡ ಚಾಕ್ಲೇಟ್ ಕಾಣ್ತಿದೆ. ಈಗ ನಾವೇನಾದ್ರು ಇದು ಸ್ವಲ್ಪ ಜಾಸ್ತಿ ಪ್ರೆಸ್ ಮಾಡಿದ್ವಿ ಅಂದರೆ ಮುರಿದೇ ಹೋಗ್ಬಿಡುತ್ತದೆ, ಯಾಕಂದರೆ ಅಷ್ಟು ಸಾಫ್ಟಾಗಿ ಅಷ್ಟು ಚೆನ್ನಾಗಿ ಬಂದಿದೆ. ಈಗ ಚಾಕುವಿಂದ ಸ್ವಲ್ಪ ನಾವು ಲೈನ್ ಹಾಕೋಬೇಕು, ಜಸ್ಟ್ ಚಾಕು ಇಟ್ಟರೆ ಸಾಕು ಬಿಟ್ಕೊಂಡೇ ಬಿಡುತ್ತದು, ಯಾಕಂದರೆ ಅಷ್ಟು ಬಾಯಲ್ಲಿಟ್ಟರೆ ಕರಗಿಬಿಡುತ್ತೆ, ಅಷ್ಟು ಚೆನ್ನಾಗಿ ಬಂದಿದೆ ಅಂತ. ಸ್ವಲ್ಪ ನಾವು ಈ ಥರ ಚಾಕು ಹಿಂಗಿಟ್ಟರೆ ಸಾಕು, ಚೆನ್ನಾಗಿ ಕಟ್ಟಾಗುತ್ತೆ. ಏನು ಪ್ರೆಷರ್ ಹಾಕಿ ನಾವು ಕಟ್ ಮಾಡಬೇಕು ಅಂತಿಲ್ಲ, ಈಸಿಯಾಗಿ ಕಟ್ ಮಾಡ್ಕೋಬೋದು. ಇವಾಗ ನೀವು ದೊಡ್ಡ ಸೈಜಿಗೆ ಕಟ್ ಮಾಡ್ಕೋಬೋದು. ಇದರಲ್ಲಿ ಶೇಪ್ ಎಲ್ಲ ಮಾಡೋಕ್ಕೆ ಬರೋಲ್ಲ. ನೀವೇನಾದ್ರು ಸ್ಟಾರು ಪೀರು ಮಾಡ್ತೀರಾ ಅಂದರೆ ಆ ಸ್ಟಾರ್ ಇಟ್ಟರೆ ಅಕ್ಕಪಕ್ಕದೆಲ್ಲ ನಾವು ಕಿತ್ಕೊಂಡು ಹೋಗ್ಬಿಡುತ್ತೆ ಅದು, ಅದರಿಂದ ಇದನ್ನು ಚೌಕಾಕಾರದಲ್ಲೇ ಮಾಡಬೇಕು. ನೋಡಿ ನಾನು ಆವಾಗಿನ ಸೈಜ್ ಏನಿತ್ತು, ಸಣ್ಣ ಪೇಡ ಬರ್ತದಲ್ಲ ಅದೇ ಸೈಜಿಗೆ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ದೊಡ್ಡ ಮಾಡ್ಬೋದು, ನಾನು ನೋಡೋಕ್ಕೂ ಚೆನ್ನಾಗಿ ಕಾಣುತ್ತೆ, ವೀಡಿಯೋಗೂ ಚೆನ್ನಾಗಿ ಕಾಣುತ್ತೆ ಅಂತ ಮಾಡ್ತಾಯಿದ್ದೀನಿ. ನೋಡಿ ಈ ರೀತಿಯಾಗಿ ಸಣ್ಣ 4 ಆಣೆದು ಪೇಡ ಮಾಡ್ತಾಯಿದ್ದೀನಿ.
ಈಗ ಇದನ್ನು ತಿರುಗಿಸ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಸ್ಕ್ವೇರ್ ಆಕಾರದಲ್ಲಿ ಕಟ್ ಮಾಡೋಣ. ತುಂಬಾ ಸಾಫ್ಟಾಗಿ ಬಂದಿದೆ ನಿಜವಾಗ್ಲೂ. ನೀವು ಒಂದು ಸರಿ ಮಾಡಿ ನೀವು ಇದನ್ನು ಒಂದು ತಿಂಗಳಲ್ಲಿ 2 ತಿಂಗಳುಗಟ್ಟಲೆ ನೀವು ಸ್ಟೋರ್ ಮಾಡ್ಕೊಬೋದು. ಹೊರಗಡೆ ನೀವು ಫ್ರಿಜ್ಜಲ್ಲಿ ಇಡಬೇಕು ಅಂತಿಲ್ಲ. ಯಾಕಂದರೆ ಚೆನ್ನಾಗಿ ಬೆಂದಿರುತ್ತೆ, ಚೆನ್ನಾಗಿ ಫ್ರೈ ಆಗಿರುತ್ತೆ, ತೊಂದರೆನೇ ಇಲ್ಲ ಇಡೋದ್ರಲ್ಲಿ. ನೀವು ಇಷ್ಟು ಪೇಡ ಮಾಡ್ತೀರಾ ಅಂದರೆ ಅದರಲ್ಲಿ 1 2 ಮುರಿಬೋದಷ್ಟೇ. ಯಾಕಂದರೆ ನಾವು ಮಾಡಿದಾಗ ಸ್ವಲ್ಪ ಮುರಿಯುತ್ತೆ. ನಂದೇನು ಯಾವುದು ಮುರಿದಿಲ್ಲ, ಬಟ್ ಕೆಳಗಡೆ ಸ್ವಲ್ಪ ಪೌಡ್ರ್ ಆಗಿತ್ತು. ನಡೆಯುತ್ತೆ, ಮಾಡ್ತೀವಿ ಅಂದರೆ ಕೆಲವೊಂದು ಇರ್ತಾವಲ್ಲ. ನೋಡಿ ಇವಾಗ ಸ್ವಲ್ಪ ಕೈಯಿಂದ ಹಿಂಗೆ ಸರಿಸಿದ್ರೆ ಸಾಕು, ಎಲ್ಲನೂ ಬಿಟ್ಕೊಂಡು ಹೋಗುತ್ತೆ. ಪ್ರೆಷರ್ ಏನೂ ಇಲ್ಲ. ನೋಡಿ ಈ ರೀತಿಯಾಗಿ ಕ್ಲೀನಾಗಿ ಮಾಡ್ಕೊಬೋದು. ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ನಿಜವಾಗ್ಲೂ ಖಂಡಿತ ಇಷ್ಟಪಡ್ತೀರ. ನೋಡಿ ಈ ರೀತಿ ಮುರಿದ್ಬಿಟ್ರೆ ಮುರಿದೋಗುತ್ತೆ. ನಾನು ನಿಮಗೆ ಮುರಿದು ಕೂಡ ತೋರಿಸ್ತೀನಿ ಯಾವ ರೀತಿ ಚೆನ್ನಾಗಿ ಬಂದಿದೆ. ನೀವು ಕೂಡ ಮಾಡ್ಕೊಳ್ಳಿ. ನೋಡಿ ನಾನು ಮಾಡ್ತಾ ನನಗೆ ಬಾಯಲ್ಲಿ ಹಾಕ್ಕೊಂಡು ಎಷ್ಟು ಚೆನ್ನಾಗಿ ನಿಜವಾಗ್ಲೂ ಘಮ ಘಮ ಅಂತ ಪರಿಮಳ ಬರ್ತಾಯಿದೆ. ಅನಿಸೋದೇ ಇಲ್ಲ ನೀವು ಮನೆ ಮಾಡಿದ್ದೀರಾ ಅಂತ. ನಿಜವಾಗ್ಲೂ ಅಷ್ಟು ಚೆನ್ನಾಗಿ ಬರುತ್ತೆ. ಬೇಕಾದರೆ ನೀವು ಅಂಗಡಿಗೆ ಸಣ್ಣ ಗೂಡು ಅಂಗಡಿ ಏನಾರು ಇಟ್ಟಿದ್ದೀರಾ ಅಂದರೆ ಈ ಥರ ಮಾಡಿಬಿಟ್ಟು ನೀವೇ ಅಂಗಡಿಯೆಲ್ಲ ಸೇಲ್ ಮಾಡ್ಬೋದು ಇದನ್ನು. ಇವಾಗೆಲ್ಲ 8 ಆಣೆಗೆ 1 ಮಾಡಿದ್ರು ತೊಗೊತಾರೆ. ಅಂದರೆ ರೂಪಾಯಿಗೆ 2 ಮಾಡ್ಬೋದು. ಸಣ್ಣ ಪೀಸ್ ಇದ್ರೆ ರೂಪಾಯಿಗೆ 2. ದೊಡ್ಡ ಮಾಡ್ತೀರಾ ಅಂದರೆ ರೂಪಾಯಿಗೆ 1 ಮಾಡ್ಬೋದು ನೀವು. ಅಂದರೆ 1 ರೂಪಾಯಿಗೆ ಅಂತ ನೀವು ಮಾರ್ಬೋದು ಅಂಗಡಿಯಲ್ಲಿ. ನೋಡಿ ಈ ರೀತಿಯಾಗಿ ಒಂದು 90s ಕಿಡ್ಸ್ ಆ ಒಂದು ಸೈಜಲ್ಲಿ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಬೇಕಾದ್ರೆ ನೀವು ಬಾಕ್ಸಲ್ಲಿ ಕೂಡ ಕೊಡ್ಬೋದು ಬೇರೆಯವ್ರಿಗೆ. ಯಾರಾದ್ರು ನೀವು ಗಿಫ್ಟ್ ಮಾಡ್ತೀರಾ ಅಥವಾ ಯಾರ ಥರ ಮನೆಗೆ ಹೋಗ್ತಿದ್ದೀರಾ ಅಂದರೆ ಈ ರೀತಿ ಮಾಡ್ಕೊಂಡು ಹೋಗ್ಬೋದು. ಅದನ್ನು ತೋರಿಸ್ತೀನಿ ನಾನು. ಇದನ್ನು ಸ್ವಲ್ಪ ಒಂದು ಬೇರೆ ಪ್ಲೇಟಲ್ಲಿ ಹಾಕೊಂಡ್ಬಿಡ್ತೀನಿ ಚೆನ್ನಾಗಿ ಕಾಣುತ್ತೆ ಅಂತ. ನೋಡಿ ಒಂದು ಪ್ಲೇಟ್ ತೊಗೊಂಡಿದ್ದೀನಿ. ಈಗ ನೀವು ಬಾಟ್ಲಿಯಲ್ಲಿ ಅಂಗಡಿಯಲ್ಲಿ ನೋಡಿರ್ಬೋದು, ಕೆಳಗಡೆ ಎಲ್ಲ ಇದೇ ರೀತಿ ಪೌಡರ್ ಇರುತ್ತಲ್ಲ, ಅದೇ ರೀತಿಯಾಗಿ ಮಾಡಿದಾಗ ಕೆಳಗಡೆ ಈ ರೀತಿ ಪೌಡ್ರ್ ಇರುತ್ತೆ. ಈಗ ಸ್ವಲ್ಪ ಅದನ್ನು ತೆಗೆದುಬಿಟ್ಟು ನಾನು ಎಲ್ಲ ಪೀಸ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಒಂದು ಪೀಸ್ದು ನಂದು ಹಾಳಾಗಿಲ್ಲ, ಚೆನ್ನಾಗಿ ಬಂದಿದೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇಷ್ಟು ಪೀಸ್ ಇತ್ತಲ್ಲ, ಇದನ್ನು ನಾನು ಒಂದು ಮುರಿದು ತೋರಿಸ್ತೀನಿ ನಿಮಗೆ. ನೋಡಿ ಶೇಪ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿ ಮುರಿದ್ಬಿಟ್ರೆ ಹಿಂಗೆ ಮುರಿದ್ಬಿಡುತ್ತೆ. ಜಸ್ಟ್ ಹಿಂಗೆ ಪ್ರೆಸ್ ಮಾಡಿದ್ರೆ ಸಾಕು, ಅಷ್ಟು ಬೇಗ ಮುರಿದ್ಬಿಡುತ್ತೆ. ಚೆನ್ನಾಗಿದೆ. ಮತ್ತೊಂದು ಕೂಡ ಮುರಿದು ತೋರಿಸ್ತೀನಿ ನಿಮಗೆ. ನೋಡಿ ಜಸ್ಟ್ ಹಿಂಗೆಂದ್ರೆ ಸಾಕ್ರಿ, ಅಷ್ಟೇ ಮುರಿದೋಗುತ್ತೆ. ದಯವಿಟ್ಟು ವಿಡಿಯೋನ ನೋಡ್ತಿರೋದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮತ್ತು ಶೇರ್ ಮಾಡಿ, ಹಾಗೂ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಮ್ಮ ವಿಡಿಯೋ ನೋಡ್ತಿದ್ದೀರಾ, ಸಪೋರ್ಟ್ ಮಾಡ್ತಿದ್ದೀರಾ, ಹೀಗೆ ಮುಂದುವರಿಸಿ ಅಂತ ಹೇಳ್ತಾ ಒಂದು ಡಬ್ಬದಲ್ಲಿ ಕೂಡ ನಿಮಗೆ ಹಾಕಿ ತೋರಿಸ್ತೀನಿ. ಮನೆಯಲ್ಲಿ ಏನೋ ಸ್ವೀಟ್ ತಂದಿರೋ ಡಬ್ಬ ಇತ್ತು, ಅದ್ರ ಡಬ್ಬದಲ್ಲಿ ತೋರಿಸ್ತೀನಿ ನಿಮಗೆ. ನೋಡಿ ಈ ಡಬ್ಬದಲ್ಲಿ ಕೂಡ ಬೇರೆಯವ್ರಿಗೆ ಯಾರಿಗಾರು ನೀವು ಕೊಡ್ತೀರಾ ಅಂತ ಹೇಳಿದರೆ, ನಿಮ್ಮ ಮನೇಲಿ ಬಾಕ್ಸ್ ಇತ್ತು ಅಥವಾ ಅಂಗಡಿಯಿಂದ ಬಾಕ್ಸ್ ತಂದಿರಿ ಅಂತ ಹೇಳಿದರೆ ಈ ರೀತಿಯಾಗಿ ಚೆನ್ನಾಗಿ ಜೋಡಿಸ್ಬಿಟ್ಟು ಕ್ಲೀನಾಗಿ ಜೋಡಿಸಿ. ನಾನು ಹೀಗೆ ಸುಮ್ಮನೆ ಇಟ್ಟಿದ್ದೀನಿ ಅಷ್ಟೇ, ಚೆನ್ನಾಗಿ ಬರುತ್ತೆ, ಕಾಣುತ್ತೆ ಅಂತೇಳಿ. ನೋಡಿ ಈ ರೀತಿ ಎಲ್ಲ ಇಟ್ಬಿಟ್ಟು ಕೊಡ್ಬೋದು ಬೇರೆಯವ್ರಿಗೆ. ಅಥವಾ ನಿಮ್ಮ ಮಕ್ಕಳು ಬರ್ಡೇ ಇದೆ ಅಂತ ಹೇಳಿದ್ರೆ ಈ ರೀತಿ ನೀವು ಟೀಚರ್ಸ್ಗಳಿಗೆ ಮನೆಯಲ್ಲಿ ಮಾಡಿಕೊಡ್ಬೋದು ಸ್ವೀಟ್ನ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾಯಿದೆ, ನೋಡೋಕ್ಕೂ ಕೂಡ ಚೆನ್ನಾಗಿದೆ. ನಾವೇ ಮಾಡಿದ್ವಿ ಅಂತ ಅನ್ನೋ ಪ್ರೌಡ್ ಫೀಲ್ ಕೂಡ ಇರುತ್ತೆ ಅಲ್ವಾ. ಹಾಗೆ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು, ಬಾಯ್.